ಅಸ್ಸಲಾಂ ವಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಡಯಾಬಿಟಾಲಜಿಸ್ಟ್, ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟ್, ಜನರಲ್ ಪ್ರಾಕ್ಟೀಷನರ್ ಮತ್ತು ಜನರಲ್ ಫಿಸಿಷಿಯನ್, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 HSR ಲೇಔಟ್ ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನಿವತ್ತು ಚರ್ಚೆ ಮಾಡೋದು ಗುಂಪಿನ ಪೇಷಂಟು ಯಾರು ಬೇರೆ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಿರ್ತಾರೆ. ಅಂಥ ಗುಂಪಲ್ಲಿ ರೋಗಗಳು ಮತ್ತು ಸಾವು ಯಾಕೆ ಬಹಳ ಸಾಮಾನ್ಯವಾಗಿರುತ್ತೆ. ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ಕೆಲವು ಜನರು ಇರ್ತಾರೆ, ಅವರಿಗೆ ಗೋವಾಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿ ಕೆಲವು ವರ್ಷ ಕೆಲಸ ಮಾಡ್ತಾರೆ. ಕೆಲಸ ಮಾಡಿದಾಗ ಅವರಿಗೆ ನಿಯಮಗಳು ಹೇಳಿಕೊಡಲಾಗುತ್ತದೆ. ಅವರು ಆ ನಿಯಮಗಳು ಅಲ್ಲಿ ಒಂದು ಸಾಮಾನ್ಯವಾಗಿ ಪಾಲಿಸುವ ಪದ್ಧತಿ ಅಂತ ಹೇಳಲಾಗುತ್ತದೆ. ಅದನ್ನು ಕೇಳಿಬಿಟ್ಟು ಅವರು ಆ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಕೆಲಸದ ಕಾಲ ಮುಗಿಸ್ಬಿಟ್ಟು ಕರ್ನಾಟಕಕ್ಕೆ ಬರ್ತಾರೆ. ಇಲ್ಲಿ ಅವರಿಗೆ ಗೊತ್ತಾಗುತ್ತೆ ನಿಯಮಗಳು ಬದಲಾಗಿದೆ. ಇಲ್ಲಿ ಮಾಡುವ ಕೆಲಸದ ರೀತಿ ಬೇರೆ. ಇಲ್ಲಿ ಅವರು ಅಡ್ಯಾಪ್ಟ್ ಮಾಡ್ತಾರೆ, ಚೇಂಜ್ ಮಾಡ್ತಾರೆ. ತನ್ನನ್ನು ಪರಿವರ್ತನಿಸಿ ಕರ್ನಾಟಕದಲ್ಲಿ ಕೆಲಸ ಮಾಡೋದು ಕಲಿತ್ಬಿಟ್ಟು ಇಲ್ಲಿನ ಕಾಲ ಮುಗಿಸ್ತಾರೆ. ಇಷ್ಟರಲ್ಲಿ ಅವರಿಗೆ ಉದಾಹರಣೆಗಾಗಿ ತಮಿಳುನಾಡುವಲ್ಲಿ ಕೆಲಸ ಮಾಡುವ ಕಾಲ ಬರುತ್ತೆ. ಅಲ್ಲಿ ಕೆಲಸ ಮಾಡಿ ನಾವು ಶುರು ಮಾಡಿದಾಗ ಅವರಿಗೆ ಏನಾಗುತ್ತೆ, ಕಾಯಿಲೆಗಳು, ರೋಗಗಳು ಮತ್ತು ಒಂದು ಆರೋಗ್ಯದಲ್ಲಿ ಗಂಭೀರ ಪರಿಸ್ಥಿತಿ ಬಂದುಬಿಡುತ್ತೆ. ಅಂಥದ್ರಲ್ಲಿ ಅವರಿಗೆ ICU ಅಡ್ಮಿಟ್ ಮಾಡ್ತಾರೆ. ICU ಅಡ್ಮಿಟ್ ಮಾಡಿದಾಗ ಅವರ ಎಲ್ಲ ಸರ್ವಿಸ್ ರೆಕಾರ್ಡ್ ತೆಗೆದಲಾಗಿ ಪ್ರಸ್ತುತಪಡಿಸಲಾಗುತ್ತದೆ. ಅಂಥದ್ರಲ್ಲಿ ಎಲ್ಲ ಪ್ರಶ್ನೆಗಳು ಬರುತ್ತೆ. ಗೋವಾದಲ್ಲಿ ಏನು ಮಾಡಿದ್ರಿ, ಕರ್ನಾಟಕದಲ್ಲಿ ಏನು ಮಾಡಿದ್ರಿ, ಮತ್ತು ತಮಿಳುನಾಡುವಲ್ಲಿ ಏನು ಮಾಡಿದ್ರಿ ಅಂತ ಪ್ರಶ್ನೆ ಶುರು ಆಗಿದ್ದಾಗ ಅವರು ಅವರ ಹಿಸ್ಟ್ರಿ ಕೊಡುವಾಗ ಅವರಿಗೆ ಏನು ಗೊತ್ತಾಗುತ್ತೆ ಅಂದರೆ, ನಾವು ಇಲ್ಲಿ ಇರುವ ಜಾಗದಲ್ಲಿ ನಿಯಮಗಳು ನಾವು ಮುಂಚೆ ಮಾಡುವ ಕೆಲಸ ಜಾಗದಿಂದ ತುಂಬ ವ್ಯತ್ಯಾಸ ಇದೆ. ಇದು ಗೊತ್ತಾಗಿದ ತಕ್ಷಣ ಅವ್ರು ಏನಾಗುತ್ತೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವಾಗ ಇಲ್ಲಿನ ನಿಯಮಗಳು ನಮ್ಮ ಮೇಲೆ ಅನುಭವಿಸ್ಬೇಕಾಗತ್ತೆ ಅಂತ. ಇಷ್ಟರಲ್ಲಿ ಏನಾಗುತ್ತೆ, ಅವರು ರೋಗಗಳು, ಕಾಯಿಲೆಗಳು ಜಾಸ್ತಿ ಆಗಿಬಿಟ್ಟು ಅವರು ICU ಅವರ ಸ್ಥಿತಿ ಇನ್ನು ಕೆಟ್ಟೋಗಿಬಿಡುತ್ತೆ. ಯಾವ ಮಟ್ಟಿಗೆ ಅಂದರೆ ತುಂಬ ಜನ ಸತ್ತೋಗಿಬಿಡ್ತಾರೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನಾವು ಬೇರೆ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಿದ್ರೆ ನಾವು ತುಂಬ ಸಲ ಹೇಳ್ತೀವಿ ಯೂನಿಟಿ ಈಸ್ ಇನ್ ಡೈವರ್ಸಿಟಿ ಅಂತ. ಖಂಡಿತವಾಗ್ಲೂ ಅದು ಇದೆ. ಬಟ್ಟು ಅದು ಹೆಂಗೆ ಬಚ್ಚಿಟ್ಕೊಂಡು ಕೆಲಸ ಮಾಡುತ್ತೆ ಅಂದರೆ, ಒಂದು ವ್ಯಕ್ತಿ ಬೇರೆ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಿ ಬಂದರೆ ಅವನ ಜೀವನ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗಿಬಿಡುತ್ತೆ. ಸಾವು ತುಂಬ ಸಾಮಾನ್ಯ ಆಗಿಬಿಡುತ್ತೆ. ದಯವಿಟ್ಟು ತನ್ನ ಜೋಕರ್ ಕಾಮಿಡಿಯನ್ ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ ಮತ್ತು ಬೇರೆಯವ್ರನ್ನ ಕಾಪಾಡ್ಕೊಳ್ಳಿ.